ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ತರಗತಿಯಲ್ಲಿ ನಾನು ಬಹುಮುಖ್ಯವಾಗಿ ಸಮನ್ವಯ ಶಿಕ್ಷಣದಲ್ಲಿ ಬರುವಂತಹ 3ನೇ ಘಟಕದಲ್ಲಿ ಬರುವಂತಹ ಅತಿ ಮುಖ್ಯವಾದ ವಿಚಾರವಾಗಿರುವಂತಹ ಸಮನ್ವಯದ ನೀತಿಗಳು ಮತ್ತು ಪ್ರಾವಧಾನಗಳು ಎಂಬ ಘಟಕದಲ್ಲಿ ಹಕ್ಕು ಕಾಯ್ದೆ ಎಂಬ ವಿಚಾರವನ್ನು ಕುರಿತಂತೆ ನಾವು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಕಾರಣವಾಗುವಂಥದ್ದು ಸಾಮಾನ್ಯವಾಗಿ ಸಮನ್ವಯ ಶಿಕ್ಷಣದ ವಿಚಾರಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಹಕ್ಕು ಕಾಯ್ದೆ ಸಮಾವೇಶ ಅಂತ, ಕನ್ವೆನ್ಷನ್ ಆಫ್ ರೈಟ್ ಆ್ಯಕ್ಟ್ ಅಂದರೆ ಹಕ್ಕು ಕಾಯ್ದೆ ಸಮಾವೇಶ 1992ರಲ್ಲಿ ಆಗಿರುವಂತಹ ವಿಚಾರಗಳನ್ನು ಕುರಿತಂತೆ ನಾವು ಚರ್ಚೆಯನ್ನು ಮಾಡುತ್ತೇವೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ಪಾಲಿಸೀಸ್ ಆ್ಯಂಡ್ ಪ್ರಾವಿಷನ್ಸ್ ಫಾರ್ ದ ಇನ್ಕ್ಲೂಷನ್ ಇನ್ ದ ಯೂನಿಟ್ 3rd, the subject inclusive education. In that we have to discuss about the Convention of Right Act, Convention of Right Act 1992. Yes, here the Convention of Right to Act always focus on the persons with disability. The persons with disability. The person with disabilities is on the the Human Rights Treaty of the United Nations, intended to protect the rights and dignity of the persons with disability. Yes, already you are all aware about that. The concept is that is the person with disability. That is the main intention of this act or this convention program. ಇಲ್ಲಿ ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಕುರಿತಾದ ಸಮಾವೇಶವು ಯುನೈಟೆಡ್ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಪ್ಪಂದ. ಇದು ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸುವ ಉದ್ದೇಶದಿಂದ ಅಂಗವೈಕಲ್ಯವುಳ್ಳ ವ್ಯಕ್ತಿಗಳಿಂದ ಮಾನವ ಹಕ್ಕುಗಳ ಸಂಪೂರ್ಣವಾದ ಆನಂದವನ್ನು ಉತ್ತೇಜಿಸಲು, ಅವರನ್ನು ರಕ್ಷಣೆ ಮಾಡಲು ಅಥವಾ ಸರ್ಕಾರದಿಂದ ಅವರಿಗೆ ಆಗುವಂಥ ಅನುಕೂಲಗಳನ್ನು ತಿಳಿಸಲು ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ. ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸಾಕಷ್ಟು ಅಂಶಗಳು ಕೂಡ ಅದರ ಒಂದು ವಿಪರೀತ ಭಾಗಗಳಾಗಿದೆ ಎಂಬುದು ನನ್ನ ಒಂದು ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಅಂಶಗಳನ್ನು ಕೂಡ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡೋಣ. ಮುಖ್ಯವಾಗಿ ಇವೆಲ್ಲ ಹಕ್ಕುಗಳು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾಗಿರುವಂಥ ಅನುಭವಗಳನ್ನು ಕೊಡಲಿಕ್ಕೆ ಕಾರಣವಾದಂಥವುಗಳು ಕೂಡ ಆಗಿರಬಹುದು. ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಂದರ್ಭಗಳು ಬಂದಾಗ ಬಹುಶಃ ದ ಟೆಕ್ಸ್ಟ್ ವಾಸ್ ಅಡಾಪ್ಟೆಡ್ ಬೈ ದ ಯುನೈಟೆಡ್ ನೇಷನ್ಸ್ ಆಫ್ ದ ಜನರಲ್ ಅಸೆಂಬ್ಲಿ in 13 December 2006 and opened lot for the signature on 30th March 2007. Following the satisfaction by the 20th party, it came into force on 3rd May of 2008. The convention is mentioned by the Committee on the Rights of Persons with Disabilities, for which the annual conferences of states parties to the CRPD have set guidelines since 2008.
ಈ ಪಠ್ಯವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 13 ಡಿಸೆಂಬರ್ 2006 ಅಂಗೀಕರಿಸಿತು ಮತ್ತು 30 ಮಾರ್ಚ್ 2007 ಸಹಿಗಾಗಿ ತೆರೆಯಿತು. 20ನೇ ಪಕ್ಷದ ಅಂದರೆ ಒಂದು ಸಮಾವೇಶದ ಅಂತ, ಪಕ್ಷದ ಅಂದರೆ ಒಂದು ಸಮಾವೇಶದ ಅಂತ, ಆ ಸಮಾವೇಶದಲ್ಲಿ ಅನುಮೋದನೆಗೊಂಡ ನಂತರ ಇದು ಮೇ 2008 ಜಾರಿಗೆ ಬರುತ್ತೆ. ಕನ್ವೆನ್ಷನ್ ರೈಟ್ ಆ್ಯಕ್ಟ್ 1992 ಇದೆಯಲ್ಲ, ಇದು ಮೇ 3 2008 ಜಾರಿಗೆ ಬಂತು. ಹಾಗಾದಾಗ ಈ ಸಮಾವೇಶವನ್ನು ಹಕ್ಕುಗಳ ಸಮಿತಿಯು ಮೇಲ್ವಿಚಾರಣೆ ಮಾಡುತ್ತದೆ. ಉದಾಹರಣೆ CRPDಗೆ ರಾಜ್ಯಗಳ ಪಕ್ಷಗಳ ವಾರ್ಷಿಕ ಸಮ್ಮೇಳನಗಳನ್ನು 2008 ಏನು ಮಾರ್ಗಸೂಚಿಗಳನ್ನು ವಿಕಲಾಂಗ ವ್ಯಕ್ತಿಗಳಿಗೆ ನಿಗದಿಪಡಿಸಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಅಲ್ಲಿಂದ ಈ ಪದ್ಧತಿಗಳು ಅನುಕೂಲ ಆಗಲಿಕ್ಕೆ ಕಾರಣ ಆಯಿತು. ಅದರಲ್ಲಿ ಮುಖ್ಯವಾಗಿ ಈ ಥರದ ಕೆಲವೊಂದು ಸಂಪ್ರದಾಯಗಳನ್ನು ಒಳಗೊಂಡಂತೆ, ಹಕ್ಕುಗಳನ್ನು ಒಳಗೊಂಡಂತೆ ಈ ಕಾಯ್ದೆ ಕೆಲವು ಶಿಫಾರಸುಗಳನ್ನು ಮಾಡುತ್ತೆ ಅಥವಾ ನಿಬಂಧನೆಗಳನ್ನು ಹೇಳ್ಕೊಳ್ಳುತ್ತೆ, ಕೆಲವೊಂದು ಪರಿಕಲ್ಪನೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಆರ್ಟಿಕಲ್ 1, ಆರ್ಟಿಕಲ್ 2, ಆರ್ಟಿಕಲ್ 3, ಆರ್ಟಿಕಲ್ 5 32, ಆರ್ಟಿಕಲ್ 33 39, ಆರ್ಟಿಕಲ್ 40 59, ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಮತ್ತು ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕು, ಮತ್ತು ವರ್ಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕೆಲಸ ಮತ್ತು ಉದ್ಯೋಗದ ಹಕ್ಕುಗಳು. ಹೀಗೆ ಸಾಕಷ್ಟು ಹಿನ್ನೆಲೆಯಲ್ಲಿ ಈ ಹಕ್ಕುಗಳನ್ನು ನಾವು ಪ್ರಚಾರ ಮಾಡ್ತಾನೆ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಪ್ರಯತ್ನಗಳಾಗಿ ಮುಂದುವರೆದಿರುವಂಥ ಒಂದು ವಿಶೇಷವಾಗಿರುವಂಥ ಹಕ್ಕುಗಳು ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಬೇಕು. ಇಷ್ಟು ಹಕ್ಕುಗಳನ್ನು ನಾವು ಮುಖ್ಯವಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವ್ಯಾವ ಹಕ್ಕುಗಳಲ್ಲಿ ಮುಖ್ಯವಾಗಿ ಅಂಶಗಳನ್ನು ನೋಡೋಣ ಅನ್ನೋದನ್ನು ಕೂಡ ಚರ್ಚೆಯನ್ನು ನಾವು ಮಾಡಬೇಕಾಗುತ್ತೆ. ಅದು ಅತಿ ಮುಖ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಒಂದೊಂದಾಗಿ ನೋಡೋಣ ಏನೇನು ಹೇಳುತ್ತೆ ಅನ್ನುವಂಥ ಅಂಶ ನೋಡೋಣ. ಮೊದಲನೇದಾಗಿ ಫಸ್ಟ್ ದ ಆರ್ಟಿಕಲ್ 1 ಏನು ಹೇಳುತ್ತೆ, ವಾಟ್ ಇಟ್ ಡಿಫೈನ್ಸ್. ದ ಆರ್ಟಿಕಲ್ 1 ಡಿಫೈನ್ಸ್ ದ ಪರ್ಪೋಸ್ ಆಫ್ ದ ಕನ್ವೆನ್ಷನ್. ಉದ್ದೇಶ ಹೇಳುತ್ತೆ. ಆರ್ಟಿಕಲ್ 1 ಏನು ಹೇಳುತ್ತೆ, ಈ ಒಂದು ಸಮಾವೇಶದ ಉದ್ದೇಶ ಏನು. ಆರ್ಟಿಕಲ್ 1 ತೋರಿಸ್ತಾರೆ. ಇಲ್ಲಿ ಎಲ್ಲ ವಿಕಲಾಂಗ ವ್ಯಕ್ತಿಗಳಿಂದ ಎಲ್ಲ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯಗಳ ಪೂರ್ಣ ಮತ್ತು ಸಮಾನ ಆನಂದವನ್ನು ಉತ್ತೇಜಿಸುವುದು, ರಕ್ಷಿಸುವುದು ಮತ್ತು ಖಚಿತಪಡಿಸುವುದು ಮತ್ತು ಅವರ ಅಂತರ್ಗತ ಘನತೆಗೆ ಗೌರವವನ್ನು ಉತ್ತೇಜಿಸುವುದು ಅಂತ ಹೇಳುತ್ತೆ. ಟು ಪ್ರಮೋಟ್, ಪ್ರೊಟೆಕ್ಟ್ ಆ್ಯಂಡ್ ಎನ್ಶ್ಯೂರ್ ಆಲ್ ದ ಫುಲ್ ಆ್ಯಂಡ್ ಈಕ್ವಲ್ enjoyment of all human rights and fundamental freedoms by all persons with disabilities and to promote respect for the inherent dignity. ಸಾಮಾನ್ಯವಾಗಿ ಇಷ್ಟೆಲ್ಲ ಅಂಶಗಳು ಬಂದಾಗ ಅವೆಲ್ಲ ಒಂದೇ ರೀತಿಯಾಗಿರುವಂಥ ಡಿಗ್ನಿಟಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಕೂಡ ಚರ್ಚೆಯನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ 2 ಏನು ಹೇಳುತ್ತೆ, provide definition of some key words in CRPD. Provisions, communication, including the Braille, sign language, plain language and non-verbal communications, discrimination on the basis of disability, reasonable accommodation and universal design. ನಿಬಂಧನೆಗಳು, ಸಂವಹನ, ಬ್ರೈಲ್ ಸಂಕೇತ ಭಾಷೆ, ಸರಳ ಭಾಷೆ ಮತ್ತು ಅಮೌಖಿಕ ಸಂವಹನ ಸೇರಿದಂತೆ ಅಂಗವೈಕಲ್ಯದ ಆಧಾರದ ಮೇಲೆ ತಾರತಮ್ಯ ಸಮಂಜಸವಾದ ವಸತಿ ಮತ್ತು ಸಾರ್ವತ್ರಿಕ ವಿನ್ಯಾಸವನ್ನು ಈ ಮಕ್ಕಳಿಗೆ ಕೊಡಬೇಕನ್ನುವಂಥದ್ದು ಒಂದು ಕೀವರ್ಡ್, ಒಂದು ವಿನ್ಯಾಸ, ಟರ್ಮ್ಸ್ಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ವಾದ. ಓಕೆ, ಆರ್ಟಿಕಲ್ 3 ಏನು ಹೇಳುತ್ತೆ ಹಾಗಾದರೆ? ಆರ್ಟಿಕಲ್ 3 ರೆಫರ್ಸ್ ದ CRPD. ಮೋಸ್ಟ್ಲಿ ನಿಮಗೆ ಗೊತ್ತಾಯ್ತಾ, CRPD ಅಂದರೆ ಚೈಲ್ಡ್ ರೈಟ್ಸ್ ಪರ್ಸನ್ ವಿತ್ ಡಿಸಬಿಲಿಟಿ. ಜನರಲ್ ಪ್ರಿನ್ಸಿಪಲ್ಸ್ ಡಿಸ್ಕ್ರೈಬ್ಡ್ ಬಿಲೋ ದ ವೈಲ್ ದ ಆರ್ಟಿಕಲ್ 4
Article 4 the delineates the parties general obligations. ಕೆಳಗೆ ವಿವರಿಸಿದ CRPD ಎಂಬ ಸಾಮಾನ್ಯ ತತ್ವಗಳನ್ನು ವಿವರಿಸುತ್ತದೆ. ಆದರೆ ಆರ್ಟಿಕಲ್ 4 ಪಕ್ಷಿಗಳ ಸಾಮಾನ್ಯ ಕಟ್ಟುಪಾಡುಗಳನ್ನು ವಿವರಿಸುತ್ತದೆ. CRPD ಅಂದರೆ ಏನು CRPD ಅಂದರೆ ಕನ್ವೆನ್ಷನಲ್ ರೈಟ್ಸ್ ಪ್ರೊಟೆಕ್ಷನ್ ವಿತ್ ಡಿಸಬಿಲಿಟೀಸ್ ಅಲ್ವಾ. ಆ ದೃಷ್ಟಿಯಲ್ಲಿ ಕೂಡ ಇದು ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ಅಂಶಗಳು. ಓಕೆ, ಆರ್ಟಿಕಲ್ 5ರಿಂದ 32 ಏನು ಹೇಳುತ್ತೆ ಅನ್ನೋ ವಿಚಾರಗಳನ್ನು ನೋಡೋದಾದರೆ ಸಾಕಷ್ಟು ಹಿನ್ನೆಲೆಯಲ್ಲಿ ಅದರ ಪ್ರಯತ್ನಗಳು ಕೂಡ ನಡೆಯುತ್ತೆ. ಸಾಕಷ್ಟು ಹಿನ್ನೆಲೆಯಲ್ಲಿ ನೀವುಗಳೆಲ್ಲ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿಕೊಂಡಾಗ ಸಾಕಷ್ಟು ಅಂಶಗಳೇ ಅದಕ್ಕೆ ಕಾರಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡಬಹುದು. ಮುಖ್ಯವಾಗಿ ಆ ವಿಚಾರಗಳು ಕೂಡ ಹೆಚ್ಚು ಜಾಗೃತ ಆಗುತ್ತೆ ವ್ಯಕ್ತಿಗೆ ಅಥವಾ ಮನುಷ್ಯನಿಗೆ ಅನ್ನುವಂತಹ ಭಾವನೆಯಲ್ಲಿ ಅವೆಲ್ಲ ಹಕ್ಕುಗಳನ್ನು ನಾವು ಅಧ್ಯಯನ ಮಾಡಬೇಕು. ಓಕೆ, ಈಗಾಗಲೇ ಹೇಳಿದ ಹಾಗೆಯೇ ಆರ್ಟಿಕಲ್ 5 to 32 ಅನ್ನುವಂಥ ಅಂಶಗಳು ಬಹಳಷ್ಟು ರೀತಿಯಾಗಿರುವಂತಹ ಮುಖ್ಯವಾದ ವಿಚಾರಗಳನ್ನು ಒಳಗೊಂಡಂತೆ ಚರ್ಚೆ ಮಾಡಲಿಕ್ಕೆ ಹೊರಟಿದೆ ಸಾಮಾನ್ಯವಾಗಿ. ಹಾಗಾಗಿ ಇವೆಲ್ಲ ವಿಚಾರಗಳು ಕೂಡ ಬಹುಮುಖ್ಯ ಅಂತ ನಾವು ಭಾವಿಸ್ಕೊಂಡ್ರೂ ಕೂಡ ರೈಟ್ಸ್ ಸ್ಪೆಸಿಫಿಕ್ ಟು ದಿಸ್ ಕನ್ವೆನ್ಷನ್ ಇನ್ಕ್ಲೂಡ್ ದ ರೈಟ್ಸ್ ಟು accessibility, including the information technology, the rights to live independently and be included in the community, to person mobility, Article 20 ಹೇಳುತ್ತೆ. habilitation and rehabilitation Article 26 ಹೇಳುತ್ತೆ. and to participation to political and public life and cultural life, recreation and sports Article 29 and 30 ಹೇಳುತ್ತೆ. ಸಾಮಾನ್ಯವಾಗಿ ಈ ಕಲಂಗಳಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಈ ಸಮಾವೇಶಕ್ಕೆ ನಿರ್ದಿಷ್ಟವಾದ ಹಕ್ಕುಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಪ್ರವೇಶದ ಹಕ್ಕುಗಳು, ಸ್ವತಂತ್ರವಾಗಿ ಬದುಕುವ ಮತ್ತು ಸಮುದಾಯದಲ್ಲಿ ಸೇರ್ಪಡೆಗೊಳ್ಳುವ ಹಕ್ಕುಗಳು ಹಾಗೂ ವೈಯಕ್ತಿಕ ಚಲನಶೀಲತೆ, ವಾಸಸ್ಥಳ ಮತ್ತು ಪುನರ್ವಸತಿ ಮತ್ತು ರಾಜಕೀಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಮತ್ತು ಸಾಂಸ್ಕೃತಿಕ ಜೀವನ, ಮನರಂಜನೆ ಮತ್ತು ಕ್ರೀಡೆಯಲ್ಲಿ ಭಾಗವಹಿಸುವಿಕೆ, ಇಷ್ಟೆಲ್ಲ ಹಕ್ಕುಗಳು ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅನ್ನುವಂಥ ವಾದ. ಇನ್ ಅಡಿಷನ್, ಪಾರ್ಟೀಸ್ ಟು ದ ಕನ್ವೆನ್ಷನ್ ಮಸ್ಟ್ ರೈಸ್ ಅವೇರ್ನೆಸ್ ಆಫ್ ದ ಹ್ಯೂಮನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ Article 8 ಹೇಳುತ್ತೆ. ಆ್ಯಂಡ್ ಎನ್ಶೂರ್ ಆಕ್ಸೆಸ್ ಟು ರೋಡ್ಸ್, ಬಿಲ್ಡಿಂಗ್ಸ್ ಆ್ಯಂಡ್ ಇನ್ಫಾರ್ಮೇಷನ್ Article 9 ಹೇಳುತ್ತೆ. ಹೆಚ್ಚುವರಿಯಾಗಿ ಸಮಾವೇಶದ ಪಕ್ಷಗಳು ವಿಕಲಾಂಗ ವ್ಯಕ್ತಿಗಳ ಅಥವಾ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ರಸ್ತೆಗಳು, ಕಟ್ಟಡಗಳು ಮತ್ತು ಮಾಹಿತಿಯ ಪ್ರವೇಶವನ್ನು ಖಚಿತಪಡಿಸಿಕೊಳ್ಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಪಡೆದುಕೊಳ್ಳುವಂಥದ್ದು ಅತಿ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ಮತ್ತು ಕೆಲವು ಅಂಶಗಳ ಬಗ್ಗೆ ನಾವು ನೋಡೋದಾದ್ರೆ Article 33 ಮತ್ತು 39 ಏನು ಹೇಳುತ್ತೆ ಅನ್ನೋದನ್ನು ಕೂಡ ಚರ್ಚೆಯನ್ನು ಮಾಡೋಣ. Article 39 ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅಂಶಗಳೇ. Article 39 ಬ್ರೀಫಾಗಿ ಇಂಟ್ರಡಕ್ಷನ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳು ಮತ್ತು ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಸಮಿತಿ ಸಮಾವೇಶದ ಆಡಳಿತ ವರದಿ ಮತ್ತು ಮೇಲ್ವಿಚಾರಣೆ ಮಾಡುವಂಥ ಅಂಶಗಳಿದೆ. Article 33 39 ಇರುವಂಥ ಅಂಶಗಳು. ಗವರ್ನ್ ರಿಪೋರ್ಟಿಂಗ್ ಆ್ಯಂಡ್ ಮಾನಿಟರಿಂಗ್ ಆಫ್ ದ ಕನ್ವೆನ್ಷನ್ ಬೈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ದಿ ಕಮಿಟಿ ಆನ್ ದ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ Article 34 through 39. ಸಾಮಾನ್ಯವಾಗಿ ಇಷ್ಟು ಹಕ್ಕುಗಳು 33, 34 through 39 ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳು ಮತ್ತು ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಸಮಿತಿ
ಲೇಖನಗಳು 34ರಿಂದ 29ರವರೆಗೆ ಸಮಾವೇಶದ ಆಡಳಿತ ವರದಿ ಮತ್ತು ಮೇಲ್ವಿಚಾರಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇಲ್ಲಿ ಆರ್ಟಿಕಲ್ 40ರಿಂದ 50. ಆರ್ಟಿಕಲ್ 40ರಿಂದ 50. ಗಿವನ್ ನೋಟಿಫಿಕೇಶನ್ entry into force, relation to regional integration, organization, reservations, amendment and documentation of the convention. Article 40 requires that the convention be available in accessible formats, and Article 50 provides that the conventions or Arabic, Chinese, English, French, Russian and Spanish texts are equally authentic. ಆಡಳಿತ ಅನುಮೋದನೆ, ಜಾರಿಗೆ ಪ್ರವೇಶ, ಪ್ರಾದೇಶಿಕ ಏಕೀಕರಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ತಿದ್ದುಪಡಿ ಮತ್ತು ಸಮಾವೇಶದ ಖಂಡನೆ. ಲೇಖನ 49ರ ಪ್ರಕಾರ ಸಮಾವೇಶವು ಪ್ರವೇಶಿಸಬಹುದಾದ ಸ್ವರೂಪಗಳಲ್ಲಿ ಲಭ್ಯವಿರಬೇಕು. ಮತ್ತು 31ನೇ ವಿಧಿಯು ಸಮಾವೇಶದ ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್ ಧರ್ಮಗಳು ಸಮಾನವಾಗಿ ಅಧಿಕೃತ. ಡೈವರ್ಸಿಟಿ, acceptance and inclusion. Diversity, acceptance and inclusion are the most important concept. Okay, let us see what are the guiding principles of the convention. ಹಾಗಾದರೆ ಕನ್ವೆನ್ಷನ್ ಯಾವ ರೀತಿಯ ಮಾರ್ಗದರ್ಶನ ಸೂತ್ರಗಳನ್ನು ಇಟ್ಕೊಂಡಿದೆ ಅನ್ನುವ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡೋದಾದರೆ, ಸಾಮಾನ್ಯವಾಗಿ ರೆಸ್ಪೆಕ್ಟ್ ಫಾರ್ ಇನ್ಹರೆಂಟ್ ಡಿಗ್ನಿಟಿ, ಇಂಡಿವಿಜುವಲ್ ಅಟೋನಮಿ, ಇನ್ಕ್ಲೂಡಿಂಗ್ ದ ಫ್ರೀಡಮ್ ಟು ಮೇಕ್ ಒನ್ಸ್ ಓನ್ ಚಾಯ್ಸಸ್ ಆ್ಯಂಡ್ ಇಂಟರ್ಡಿಪೆಂಡೆನ್ಸ್ ಆಫ್ ಪರ್ಸನ್ಸ್. ಸಾಮಾನ್ಯವಾಗಿ ಅಂತರ್ಗತ ಘನತೆಗೆ ಸಂಬಂಧಪಟ್ಟಂತೆ, ಗೌರವಕ್ಕೆ ಸಂಬಂಧಪಟ್ಟಂತೆ, ಒಬ್ಬರ ಸ್ವಂತ ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ ಮತ್ತು ವ್ಯಕ್ತಿಗಳ ಸ್ವಾತಂತ್ರ್ಯ ಸೇರಿದಂತೆ ವೈಯಕ್ತಿಕ ಸ್ವಾಯತ್ತತೆಯನ್ನು ನೀಡುವಂಥದ್ದು. ಇದು ಮೊದಲನೇ ಒಂದು ಗೈಡ್ಲೈನ್ಸ್ ಇದೆ. ಅದರಲ್ಲಿ ಗೈಡ್ಲೈನ್ಸ್ ಕೊಟ್ಟಿರುವಂಥದ್ದು, ಕನ್ವೆನ್ಷನಲ್ಲಿ ಗೈಡ್ಲೈನ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಗೈಡ್ಲೈನ್ಸ್ಗಳಲ್ಲಿ ಇದು ಕೂಡ ಒಂದು. ಯಾವುದು? ರೆಸ್ಪೆಕ್ಟ್ ಫಾರ್ ಇನ್ಹರೆಂಟ್ ಡಿಗ್ನಿಟಿ, ಅಂತರ್ಗತ ಘನತೆಗೆ ಗೌರವ. ಇಂಡಿವಿಜುವಲ್ ಅಟಾನಮಿ, ಒಬ್ಬರ ಸ್ವಂತ ಆಯ್ಕೆಗೆ ಸ್ವಾತಂತ್ರ್ಯ ನೀಡುವಂಥದ್ದು. ಇವೆಲ್ಲ ಕೂಡ ಗೈಡ್ಲೈನ್ಸ್ಗಳಿರುವಂಥದ್ದು. ಸೆಕೆಂಡ್ ಒನ್, ದ ನಾನ್ ಡಿಸ್ಕ್ರಿಮಿನೇಷನ್, ತಾರತಮ್ಯ ರಹಿತ ನೋಟ, ಪ್ರತಿಯೊಬ್ಬರನ್ನು ಕೂಡ ತಾರತಮ್ಯ ಮಾಡದೆ ನೋಡಿಕೊಳ್ಳುವಂಥ ಒಂದು ಪ್ರಯತ್ನ, ನಾನ್ ಡಿಸ್ಕ್ರಿಮಿನೇಷನ್. ಫುಲ್ ಆ್ಯಂಡ್ ಎಫೆಕ್ಟಿವ್ ಪಾರ್ಟಿಸಿಪೇಷನ್ ಆ್ಯಂಡ್ ಇನ್ಕ್ಲೂಷನ್ ಇನ್ ಸೊಸೈಟಿ, ಫುಲ್ ಆ್ಯಂಡ್ ಎಫೆಕ್ಟಿವ್ ಪಾರ್ಟಿಸಿಪೇಷನ್ ಆ್ಯಂಡ್ ಇನ್ಕ್ಲೂಷನ್ ಇನ್ ಸೊಸೈಟಿ, ಸಮಾಜದಲ್ಲಿ ಪೂರ್ವ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸುವಿಕೆ ಮತ್ತು ಸೇರ್ಪಡೆ. ರೆಸ್ಪೆಕ್ಟ್ ಫಾರ್ the difference and acceptance of persons with disabilities as part of human diversity and humanity. ಮಾನವ ವೈವಿಧ್ಯತೆ ಮತ್ತು ಮಾನವೀಯತೆಯ ಭಾಗವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ವ್ಯತ್ಯಾಸ ಮತ್ತು ಸ್ವೀಕಾರಕ್ಕೆ ಗೌರವ. ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಅವಕಾಶದ ಸಮಾನತೆ. ಆಕ್ಸೆಸಿಬಿಲಿಟಿ, ಪ್ರವೇಶಿಸುವಿಕೆ. ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್, ಪುರುಷರು ಮತ್ತು ಮಹಿಳೆಯರ ನಡುವೆ ಸಮಾನತೆ. ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಅವಕಾಶಗಳ ಸಮಾನತೆ ಕೊಡಬೇಕು ಅಂತ ಇದೆ, ಹೇಳ್ಕೊಳ್ಳುತ್ತೆ. ಮತ್ತು ಅಕ್ಸೆಸಿಬಿಲಿಟಿ, ಪ್ರವೇಶಿಸುವಿಕೆಗೆ ಅವಕಾಶ ಕೊಡಬೇಕು ಅಂತ ಹೇಳುತ್ತೆ. ಈಕ್ವಾಲಿಟಿ ಬಿಟ್ವೀನ್ ದ ಮೆನ್ ಆ್ಯಂಡ್ ವುಮೆನ್, ಪುರುಷರು ಮತ್ತು ಮಹಿಳೆಯರ ನಡುವೆ ಸಮಾನತೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ದೆನ್ ರೆಸ್ಪೆಕ್ಟ್ ಫಾರ್ ದ ಇವಾಲ್ವಿಂಗ್ ಕ್ಯಾಪಾಸಿಟೀಸ್ ಆಫ್ ದ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್ and respect for the right of children with disabilities to preserve their identities. ವಿಕಲಾಂಗ ಮಕ್ಕಳ ವಿಕಾಸದ ಸಾಮರ್ಥ್ಯಗಳಿಗೆ ಗೌರವ ಮತ್ತು ಅವರ ಗುರುತುಗಳನ್ನು ಕಾಪಾಡಿಕೊಳ್ಳಲು ವಿಕಲಾಂಗ ಮಕ್ಕಳ ಹಕ್ಕುಗಳನ್ನು ಗೌರವಿಸುವಂತೆ ನೋಡಿಕೊಳ್ಳೋದು ಒಂದು ಮುಖ್ಯವಾದ ಪ್ರಯತ್ನ ಆಗುತ್ತೆ.
ಆ ಹಿನ್ನೆಲೆಯಲ್ಲಿ ಇವೆಲ್ಲ ನಿಬಂಧನೆಗಳನ್ನು ಒಳಪಟ್ಟು ಕೆಲವೊಂದು ಅಂಶಗಳನ್ನು ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಕೂಡ ಆಗಬೇಕು ಅನ್ನುವಂಥ ಒಂದು ವಾದ. ಓಕೆ, ನೆಕ್ಸ್ಟ್ ಒನ್ ಈಸ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್. ಈಗಾಗಲೇ ಹಿಂದೆ ನೋಡಿದ್ದೀವಿ ಯಾವ ಗೈಡ್ಲೈನ್ಸ್ ಇರಬೇಕು ಅಂತ ಕನ್ವೆನ್ಷನ್ದು. ಹಾಗೆಯೇ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹಾಗೂ ಸಾಮಾಜಿಕ ಹಕ್ಕುಗಳು. ದ CRPD ಹ್ಯಾಸ್ ಮೆನಿ ಫ್ರೀಡಮ್ಸ್ ಟು ಸಂಬಂಧಪಟ್ಟಂತೆ ಗ್ಯಾರಂಟೀಸ್ ದಟ್ ಸ್ಟೇಟ್ಸ್ ವಿಲ್ ಪ್ರೊವೈಡ್ ಹೌಸಿಂಗ್, ಫುಡ್. ದ ಕನ್ವೆನ್ಷನಲ್ ರೈಟ್ ಟು ಆ್ಯಕ್ಟ್ ಏನಿದೆ, ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥದ್ದು, ಎಂಪ್ಲಾಯ್ಮೆಂಟ್, ಹೆಲ್ತ್ ಕೇರ್ ಆ್ಯಂಡ್ ಪರ್ಸನಲ್ ಅಸಿಸ್ಟೆನ್ಸ್ ಸೆಟ್ ಫೋರ್ತ್ ಇನ್ ದ ಯುನೈಟೆಡ್ ನೇಷನ್ಸ್. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್. CRPDಗೆ ಅನೇಕ ಸ್ವಾತಂತ್ರ್ಯಗಳಿವೆ. ರಾಜ್ಯಗಳ ವಸತಿ, ಆಹಾರ, ಉದ್ಯೋಗ, ಆರೋಗ್ಯ, ರಕ್ಷಣೆ ಮತ್ತು ವೈಯಕ್ತಿಕ ನೆರವು ನೀಡುತ್ತದೆ. ಯುನೈಟೆಡ್ ರಾಷ್ಟ್ರಗಳ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿ ಸೂಚಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಕೆಲಸಗಳನ್ನು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಅದರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕನ್ವೆನ್ಷನ್ ರೈಟ್ ಟು ಆ್ಯಕ್ಟ್ ಏನಿದೆ 1992, ಆ ಆ್ಯಕ್ಟಿನ ನಿಬಂಧನೆಗೊಳಪಟ್ಟಂತೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ರೈಟ್ ಟು ಎಜುಕೇಷನ್. Right to Education Act is also the another major concept regarding to the CRPD. Convention of Right of Act 1992 ಪ್ರಕಾರ what is the right to education, ಶಿಕ್ಷಣದ ಕಾಯ್ದೆ ಅಥವಾ ಶಿಕ್ಷಣದ ಹಕ್ಕು ಅಂದರೆ ಏನು ಎಂಬ ವಿಚಾರಗಳನ್ನು ನಾವು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸಮಾವೇಶದ ಲೇಖನ 24ರ ಪ್ರಕಾರ ಅಂಗವೈಕಲ್ಯವುಳ್ಳವರಿಗೆ ವಯಸ್ಸನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಯಾವುದೇ ತಾರತಮ್ಯವಿಲ್ಲದೆ ಮತ್ತು ಸಮಾನ ಅವಕಾಶದ ಆಧಾರದ ಮೇಲೆ ಎಲ್ಲ ಹಂತದಲ್ಲೂ ಶಿಕ್ಷಣವನ್ನು ಪಡೆಯುವ ಹಕ್ಕನ್ನು ಖಾತರಿಪಡಿಸಬೇಕು. ವಿಕಲಾಂಗ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣಕ್ಕೆ ಪರಿಣಾಮಕಾರಿ ಪ್ರವೇಶವನ್ನು ಹೊಂದಿರಬೇಕು ಎಂದು ಅದು ನಿರ್ದಿಷ್ಟಪಡಿಸುತ್ತದೆ. ವಿಕಲಾಂಗ ವಯಸ್ಕರಿಗೆ ಸಾಮಾನ್ಯ ತೃತೀಯ ಶಿಕ್ಷಣ ಅಥವಾ ವೃತ್ತಿಪರ ತರಬೇತಿ, ವಯಸ್ಕರ ಶಿಕ್ಷಣ ಮತ್ತು ಆಜೀವ ಕಲಿಕೆಗೆ ಪ್ರವೇಶ ಇದೆ, ಹೆಚ್ಚಿನ ಪ್ರವೇಶವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು. ದ ಕನ್ವೆನ್ಷನ್ಸ್ ಆರ್ಟಿಕಲ್ 24 ಸ್ಟೇಟ್ಸ್ ದಟ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಶುಡ್ ಬಿ ಗ್ಯಾರಂಟೀಡ್ ದ ರೈಟ್ ಟು inclusive education at all levels, regardless of age, without discrimination and on the basis of equal opportunity. It specifies that children with disabilities must have effective access to free and compulsory primary and secondary education. Adults with disabilities have access to general, tertiary education, vocational training, adult education and lifelong learning and more. These are some of the major concepts regarding to the Right to Education Act. According to that, ನಾವು ಯಾವುದೇ ಒಂದು ವಯಸ್ಸನ್ನು, ಅಂಗವೈಕಲ್ಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋ ಹಾಗಂಗಿಲ್ಲ, ತಾರತಮ್ಯವನ್ನು ಮಾಡಬಾರ್ದು ಮತ್ತು ಸಮಾನ ಅವಕಾಶದ ಮೇಲೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ 1992 ಆ್ಯಕ್ಟ್ ಹೇಳುತ್ತೆ. ಇನ್ನು ಆರ್ಟಿಕಲ್ 27 ವರ್ಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಬಗ್ಗೆ ಇರುವಂಥದ್ದು. ರೈಟ್ ಟು ಎಜುಕೇಷನ್ ಆದಮೇಲೆ ವರ್ಕ್ ಆ್ಯಂಡ್ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ಚರ್ಚೆಯನ್ನು ಮಾಡೋಣ. ಆರ್ಟಿಕಲ್ 27 ರಿಕ್ವೈರ್ಸ್ ದಟ್ ಸ್ಟೇಟ್ಸ್ parties recognize the right of persons with disabilities to work on an equal basis of others. This includes the right to the opportunity to gain in living by
work freely, chosen or accepted in a labor market, and work environment that is open, inclusive and accessible to persons with disabilities. The article obligates states parties to safeguard and promote the realization of the right to work, including for those who acquire a disability during the course of the employment by taking the appropriate steps, including through legislation to prohibit discrimination on the basis of the disability with regard to all matters concerning all forms of employment, continuance employment, career advancement, and safe and healthy working conditions. ಸಾಮಾನ್ಯವಾಗಿ ಆರ್ಟಿಕಲ್ 27ರ ಪ್ರಕಾರ ಪಕ್ಷಗಳು ವಿಕಲಾಂಗ ವ್ಯಕ್ತಿಗಳಿಗೆ ಕೆಲಸ ಮಾಡುವ ಹಕ್ಕನ್ನು ಇತರರ ಸಮಾನ ಆಧಾರದ ಮೇಲೆ ಗುರುತಿಸಬೇಕು. ಕಾರ್ಮಿಕ ಮಾರುಕಟ್ಟೆ ಮತ್ತು ಕೆಲಸದ ವಾತಾವರಣದಲ್ಲಿ ಮುಕ್ತವಾಗಿ ಆಯ್ಕೆ ಮಾಡಿದಂತಹ ಅಥವಾ ಅಂಗೀಕರಿಸಲ್ಪಟ್ಟ ಕೆಲಸದ ಮೂಲಕ ಜೀವನವನ್ನು ಪಡೆಯುವ ಅವಕಾಶದ ಹಕ್ಕನ್ನು ಇದು ಒಳಗೊಂಡಿದೆ. ಅಂದರೆ ಇದು ಮುಕ್ತ, ಅಂತರ್ಗತ ಮತ್ತು ವಿಕಲಾಂಗ ವ್ಯಕ್ತಿಗಳಿಗೆ ಬೇಕಾದರೂ ಕೂಡ ಅವಕಾಶವನ್ನು ಕೊಡಬಹುದು. ಉದ್ಯೋಗದ ಸಮಯದಲ್ಲಿ ಅಂಗವೈಕಲ್ಯವನ್ನು ಪಡೆದುಕೊಳ್ಳುವವರು ಸೇರಿದಂತೆ ಕಾನೂನಿನ ಒಳಗೊಂಡಂತೆ ಅನೇಕ ರೀತಿಯಾಗಿರುವಂಥ ಸೂಕ್ತ ಕ್ರಮಗಳನ್ನು ಕೈಗೊಂಡು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು. ಕೆಲಸದ ಹಕ್ಕಿನ ಸಾಕ್ಷಾತ್ಕಾರವನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಈ ಲೇಖನವು ರಾಜ್ಯ ಪಕ್ಷಗಳನ್ನು ನಿರ್ಬಂಧಿಸುತ್ತದೆ. ಅಂದರೆ ಎಲ್ಲ ರೀತಿಯ ಉದ್ಯೋಗದ ಮುಂದುವರಿಕೆ, ವೃತ್ತಿ ಪ್ರಗತಿ ಮತ್ತು ಸುರಕ್ಷಿತ ಮತ್ತು ಆರೋಗ್ಯಕರವಾದಂಥ ಕೆಲವು ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ಕೂಡ ಇದು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮೊದಲಿಂದಲೂ ಕೂಡ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ 1992ರ ಕನ್ವೆನ್ಷನ್ ರೈಟ್ ಟು ಆ್ಯಕ್ಟ್ ನಾವೇನು ಹೇಳ್ತೀವಿ, ಅದು ಪ್ರೊಟೆಕ್ಷನ್ ಆ್ಯಕ್ಟು ಕೂಡ ಇರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟ್ ಕೂಡ ಇರ್ಬೋದು. ಅವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ರಚಿತವಾದಂತಹ ಎಲ್ಲ ಒಂದು ಪರಿಕಲ್ಪನೆಗಳು. These are all some of the major concepts of the CRPD. ಸಾಮಾನ್ಯವಾಗಿ ಅವೆಲ್ಲ ದೃಷ್ಟಿಯಲ್ಲೂ ಕೂಡ ಅವೆಲ್ಲವನ್ನು ಪ್ರಯತ್ನ ಮಾಡ್ತಾ ಬಂದಿರ್ತೇವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ರೂಪದಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉತ್ತಮವಾದ ಭವಿಷ್ಯವನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನು ಅದು ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಒಂದಲ್ಲ ಒಂದು ಪ್ರಯತ್ನಗಳು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ರೈಟ್ ಟು ಕನ್ವೆನ್ಷನ್ ಆ್ಯಕ್ಟ್ 1992. ಅಂದರೆ ಹಕ್ಕು ಕಾಯ್ದೆ ಸಮಾವೇಶ ಅಂತ ನಾವು ಹೇಳ್ತೀವಿ. ಹಕ್ಕು ಕಾಯ್ದೆ ಸಮಾವೇಶದ ಹಿನ್ನೆಲೆಯಲ್ಲಿ ಇವೆಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಮುಖ್ಯವಾಗಿ ಈ ಹಕ್ಕುಗಳ ಉಗಮ, ಅದರ ಹಿನ್ನೆಲೆ ಮತ್ತು ಅದು ಬಳಕೆಗೆ ಬರಬೇಕಾಗಿರುವಂಥ ಕಾರಣಗಳು ಯಾವುದು, ಯಾವ್ಯಾವ ಆರ್ಟಿಕಲ್ಗಳನ್ನು ಇದು ಒಳಗೊಂಡಿದೆ. ಆರ್ಟಿಕಲ್ 1, 2, 3, ಆರ್ಟಿಕಲ್ 5ರಿಂದ 32 ಯಾವ ರೀತಿಯ ಅವಕಾಶಗಳನ್ನು ಈ ಥರದ ಮಕ್ಕಳಿಗೆ ಕೊಟ್ಟಿದೆ. ಆರ್ಟಿಕಲ್ 35 to 39 ಯಾವ ರೀತಿಯ ಅವಕಾಶಗಳನ್ನು ಕೊಟ್ಟಿದೆ. ಆರ್ಟಿಕಲ್ 40 to 50 ಯಾವ ರೀತಿಯ ಅವಕಾಶಗಳನ್ನು ಕೊಟ್ಟಿದೆ. ಮತ್ತು ಎಕನಾಮಿಕ್ಕು, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಸಂಬಂಧಪಟ್ಟಂಥ ಹಕ್ಕುಗಳು ಯಾವ್ಯಾವುದಿದೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್, ವರ್ಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸಾಮಾನ್ಯವಾಗಿ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಅಸಾಮರ್ಥ್ಯ ವ್ಯಕ್ತಿಗಳಿಗೆ ಏನೇನು ಹಕ್ಕುಗಳು ಸಲ್ಲಬೇಕೋ, ಯಾವ ಯಾವ ಅವಕಾಶಗಳಿದೆಯೋ, ಪ್ರಾವಿಷನ್ಸ್ ಇದೆಯೋ, ಪಾಲಿಸೀಸ್ ಇದೆಯೋ ಅದನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು ಇದರ ಒಂದು ಮಂಡನೆ ಆಗುತ್ತೆ ಅಷ್ಟೇ. ಇದು ಒಂದು ಸಮಾವೇಶದ ಮಂಡನೆ. ಹಕ್ಕು ಕಾಯ್ದೆಯ ಸಮಾವೇಶ ಏನು ಜರುಗುತ್ತಲ್ಲ 1992ನಲ್ಲಿ, ಅದರ ಬಲವಾದ ಒಂದು ಪ್ರತಿಪಾದನೆಗಳು ಇವೆಲ್ಲ ಅಂಶಗಳು. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 1992 ಆ್ಯಕ್ಟ್ ಏನು ಸಜೆಷನ್ ಕೊಡ್ತು, ಯಾವ ಸಜೆಷನ್ಗಳನ್ನು ನೀಡಿದೆ ಮತ್ತು ಅವುಗಳಲ್ಲಿ ಆಗ್ತಕ್ಕಂಥ ಕೆಲವು ಸಾಂವಿಧಾನಿಕ ನಿಬಂಧನೆಗಳು ಯಾವ್ಯಾವಿದ್ದಾವೆ ಎಂಬ ವಿಚಾರಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡೆವು. ಅದರಲ್ಲಿ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ದಿ ಕನ್ವೆನ್ಷನ್ ಆ್ಯಂಡ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಯಾವ್ಯಾವ್ದಿದೆ ಅನ್ನುವಂಥ ವಿಚಾರಗಳು,
ರೈಟ್ ಟು ಎಜುಕೇಷನ್ ಅನ್ನುವಂಥ ವಿಚಾರಗಳು, ಮತ್ತು ವರ್ಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥ ವಿಚಾರಗಳು. ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ಕನ್ವೆನ್ಷನ್ ರೈಟ್ ಆ್ಯಕ್ಟ್ 1992, 1992 ಹಕ್ಕು ಕಾಯ್ದೆ ನಿರ್ಣಯದ ಕೆಲವು ಉದ್ದೇಶಗಳು.